ಎಷ್ಟು ಬೈದ್ ನಿಮ್ಮನ್ನು ನಾನು. ಇನ್ನೂ ಒಂದು ಸೀನ್ ಐತೆ ಮಕ್ಕಳ್ರೆ, ಅದೊಂದು ಸೀನ್ ಚಂದಾಗಿ ಮಾಡಿ ಮುಗಿಸ್ಬಿಟ್ರೆ ಅಂದರೆ ಈ ಸುತ್ತಮುತ್ತ 10 ಹಳ್ಳ್ಯಾಗ ನಿಮಗೆ ಯಾವನೂ ನಾಟಕ ಮಾಡಿಲ್ಲ. ಅದು ಮಾತ್ರ ಖರೆ. ಏನಪ್ಪ ಇಷ್ಟೊತ್ತನಾರ ಚಲೋ ಆತನ್ನಲ್ಲೋ, ಏನು ಗಾತಾತು? ಪಾಂಡವರೆಲ್ಲ ಮನೆ ಕಡೆ ಹೋಗ್. ಮನೆ ಕಡೆ ಯಾಕೆ ಹೋದ್ರಲ್ಲಿ? ಅವ್ರಿಗೇನೋ ನೀವು ಟೇಜಿನ ಮೇಲೆ ಬನ್ನೇನು ಮತ್ತು ದೋತ್ರ ಮೇಲೆ ಅಟ್ಟ ಕುಂದ್ರಿ ಅಂತ ಅದಕ್ಕೆ ಅವ್ರು ನಾವೇನು ಪಟ್ಟಿ ಕೊಟ್ಟಿಲ್ಲ ಅಂತ ಹೇಳಿ ನ್ಯಾಯ ಮಾಡಿ ಹೋಗ್. ಅಲ್ರಲ್ಲಿ ವನವಾಸಕ್ಕೆ ಹೋಗುವಾಗ ಯಾವಾರ ಕಿರೀಟ ಕವಚ ಹಾಕೊಂಡು ಹೋಗ್ಕೊಂಡ್ರಲ್ಲಿ, ಮತ್ತೆ ವನವಾಸಕ್ಕೆ ಹೋಗ್ಬೇಕಾದ್ರೆ ಲುಂಗಿ ಅಂಗಿ ಮೇಲೆನ ಹೋಗ್ಬೇಕು. ಆತ ಎಷ್ಟು ಮಂದಿ ಉಳಿದ್ರಿ ನೀವು? ನಾವು 3 ಮಂದಿ ರೀ. ಆತ ನೀವು 3 ಮಂದಿ ಸೇರಿ ಅದು ದ್ರೌಪದಿ ವಸ್ತ್ರಾಪರಣ ಒಂದು ಮಾಡ್ರಿ, ಮುಂದಿನ ಆಮೇಲೆ ವಿಚಾರ ಮಾಡೋಣ. ಹಾ ಕರಿ ಕರಿ ಕರಿ, ದ್ರೌಪದಿ ಎಲ್ಲ ಕರ್ರಿ. ಹಾ ಓಂ ತಕ ಜನ ದೀನ್ ತಕ ಜನ ತೋಂ ತಕ ಜನ ನೀನೇ ಜಗ್ಗುವಂತ ತಡಿ. ಇವ್ರು ಯಾರು ಬಿಡ್ಕೊಂಡು ಜಗಾಕ? ಅಲ್ರಿ ಮಾಸ್ತರಿ, ಪಾಂಡವ್ರು ಇರ್ಲಿಲ್ಲ ಅಂದ್ರ ಇಂಥ ಹುಚ್ಚುಳ ಮಕ್ಕಳು ಸಿರಿ ಜಗಕ್ ಬಂದಾಗ ಕಾಪಾಡ್ಲಿ ಅಂತ ಯಾರಿಗೇನಿಲ್ರಿ, ನನ್ನ ಗಂಡ ಅಂತ ಯಾರಿಗನ್ರಿ ನಾನು. ಇವತ್ತೊಂದು ದಿನ ನನ್ನ ನಿನ್ನ ಗಂಡ ಅಂತ ತಿಳಿಯವ, ನಾಳೆ ಆಟದಾಗ ಅವರೆಲ್ಲರೂ ಇರ್ತಾರೋ, ಅವಾಗ ಅವ್ರು ಬಂದು ಕಾಯ್ತಾರ. ಹಾ ಕೇಳು ಮಾತಾಡ್ಸ್ಲಿ. ಮಾತಾಡ್ಸ್. ನಮೋ ನಮೋ, ತಾವು ಬಂದಂತವ್ರು ದಾರ್ ತಾಯಿ ಹೋ ಎಲೇ ಸಾರಥಿ. ಹಾ ನಾವು ದಾರಂದರೆ ಹಾ ದೃಪದ ರಾಜನ ಕುವರಿಯಾಗಿ ಹುಟ್ಟಿ ಶಬಾಷ್ ಬೆಳೆದು ಹಾ ಧರ್ಮ ಭೀಮ ನಕುಲ ಸಹದೇವ ಅರ್ಜುನನೊಬ್ಬನ್ ಬಿಟ್ಟು ಎಲ್ಲರನ್ನು ಒದರಿಸಿದ ನಾನು. ಏ ಮಗನ, ಕೊಟ್ಟನೆ ಕುಟ್ಟಪ್ಪನ ಮನೆಗೆ ಹೋಗಿ ಚುಟ್ಟ ಸೇರಿ ಬಂದಿ ಮಗನ. ಯಾಕ್ರೆ? ಅಲ್ಲಲೇ ಆ ಅರ್ಜುನನೊಬ್ಬನ ಬಿಟ್ಟು ಅಂತ ಹೇಳ್ತೀಯಲ್ಲ, ಯಾಕಲೆ? ಆ ಉಸುಳ ಮಗ ಹಿಂದೆ ಆಗಲ್ಲ ಒಂದು ಚುಟ್ಟ ಕೊಟ್ಟಿಲ್ಲ ನನಗೆ. ಯಪ್ಪ ತಂದೆ, ನಿನ್ನ ಚುಟ್ಟಾದ ಗದ್ಲ ಹಿಂದಿರ್ಲಿ, ವೇದಿಕೆ ಮೇಲೆ ಬರೋದು ಬೇಡ. ನಿನಗೆ ಒಂದು ಕಟ್ಟು ಚುಟ್ಟ ಕೊಡಿಸ್ತೇನೆ, ಕರೆಕ್ಟಾಗಿ ಮಾತು ಹೇಳಿಪ್ಪ. ಹಾ ಹೇಳ್ತಾ ನೋಡ್ರಿ. ಹಾ ಸಾರಥಿ ನಾವು ದಾರಂದರೆ ದೃಪದ ರಾಜನ ಕುವರಿಯಾಗಿ ಹುಟ್ಟಿ ಬೆಳೆದು ಧರ್ಮ ನಕುಲ ಸಹದೇವ ಮಾಸ್ತರ್ ಹೇಳಿದಂಗ ಒಂದು ಕಟ್ಟ ಸಂಬಂಧ ಅರ್ಜುನ ಒಬ್ಬನು ಸೇರಿಸಿ ಎಲ್ಲರನ್ನು ವರಿಸಿದ ನಾನು ದೃಪದ ರಾಜನ ಕುವರಿ ದ್ರೌಪದಿ ಎಂದು ಸಾರುವಂತ ಸಾರಥಿ ಕುಶಾಕುಲಪತಿ. ಮಾತಾಯಿ, ತಾವು ದೃಪದ ರಾಜನ ಕೋರಿ ದ್ರೌಪದಿ ಎಂದು ತಿಳಿದು ನಮಗೂ ಇಲ್ಲಿ ಕುಳಿತು ನಿಂತಂಥವರಿಗೂ ತುಂಬ ಸಂತೋಷವಾಯಿತು. ತಾವು ತಮ್ಮ ಇಂದ್ರನ ಮಹಲಿನಂಥ ಅರಮನೆಯನ್ನು ಬಿಟ್ಟು ಈ ಸಭಾಮಂಟಪಕ್ಕೆ ಬಂದ ಕಾರಣವೇನು ತಾಯಿ? ನಿನ್ನ ಕೊಳ್ಳಾಗ್ಯಾಡ ಕುಂಬಳಕಾಯಿ. ಓಹೋ ಈಗ ನಾನು ಕೌರವರ ಕೈವಶವಾಗಿದ್ದೇನೆ ಸಾರಥಿ. ಈಗ ನನಗೆ ಯಾವ ಗತಿ? ಮಹಾತಾಯಿ, ನೀವು ಮಾಡ್ತಿರೋದು ನೋಡಿದ್ರೆ ನಿಮಗೆ ಇಲ್ಲಿದ್ದವ್ರು ಯಾರೂ ಗತಿ ಆಗೋದಿಲ್ಲ. ನಿಮಗೆ ಗತಿ ಆಗವ ಒಬ್ಬನೇ ಶ್ರೀಕೃಷ್ಣ ಪರಮಾತ್ಮ. ಅವನ್ನ ಜಪ ಮಾಡ್ರಿ, ಅವ ಬಂದು ನಿಮ್ಮನ್ನ ಕಾಪಾಡ್ತಾನ. ಹಾ ಹಾ ಬಾರಪ್ಪ, ಸಿರಿ ಸೆಳೆಯೋ. ಈ ಸೊಕ್ಕಿನ ಹೆಣ್ಣಿನ ಸೀರೆಯನ್ನು ಸೆಳೆಯುವಂತನಾಗು. ಹಾ ಕೃಷ್ಣ 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 ಸೀರೆ ಸೆಳೆಯುವಾಗ ಸುದರ್ಶನ ಚಕ್ರ ಹಿಡ್ಕೊಂಡು ಪ್ರತ್ಯಕ್ಷ ಆಗೋ ಮಗನ ಅಂದ್ರೆ ಪ್ಲಾಸ್ಟಿಕ್ ತೊಮಗಿ ಹಿಡ್ಕೊಂಡು ಬಂದಿಯಲ್ಲೇ. ಹಾ 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 ಏನು ಮಾಡಬೇಡಪ್ಪ. ಈಗ ಏನು ಮಾಡಕ್ ಹೋಗಿದ್ದಲ್ಲ ಅದನ್ನೇ ಇನ್ನೊಂದು 4 ಸಲ ಮಾಡೋ. ಹೋಗು, ಹೊರಗೆ ಹೋಗಲಿ.
ಹೊರಗೈತಲ್ಲ ಮತ್ತೆ ಇಷ್ಟೊತ್ತನ ಎಲ್ಲಿ ಹೊಡೆದಿ ಕಾರ್ಪೊರೇಷನ್ ಗಾರ್ಡನ್ ಮುಗಿಸಿ ಆಯ್ತು ಅಲ್ಲೇ ಮಾಡೋದು ನಡಿ ಶಾಣೆ ಅದಿ ಹಾ ನಡಿ ಹೋಗಪ್ಪ ಸರಳ ಮಾಡ್ತೀನಿ ಅಲ್ರಿ ಇಂಥ ನನ್ನ ಮಕ್ಕಳು ಕಟ್ಕೊಂಡು ನಾಟಕ ಆಡಿಸು ಅಂದ್ರೆ ಹೆಂಗೆ ಆಡ್ಸಕ್ಕೆ ಸಾಧ್ಯ ಐತ್ರಿ ಯಪ್ಪ ತಂದೆ ನೀವು ದುನಿಯಾನ ಕೊಡ್ತಾನೆ ಅಂದ್ರು ನಿಮಗೆ ನಾ ನಾಟಕ ಕಲಿಸೋದಿಲ್ಲ ಮಕ್ಕಳ್ರೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಕೊನೆ ನಮಸ್ಕಾರ ಹಾ ನೀವು ನಾಟಕಕ್ಕೆ ಹನಿ ನಮಸ್ಕಾರ ಹೇಳ್ಬೇಡ್ರಿ ಮತ್ತೆ ನಮ್ಮ ಅಜ್ಞಾನಕ್ಕೆ ಹನಿ ನಮಸ್ಕಾರ ಹೇಳ್ರಿ ಓಹೋ ಹೋ ನಮ್ಮ ಹಡ್ಡತನಕ್ಕೆ ಹನಿ ನಮಸ್ಕಾರ ಹೇಳ್ರಿ ಆತಪ್ಪ ನಾವು ಹಾಳಿ ಆಡ್ದಾಗೆಲ್ಲ ಹರೋಬರಿ ಮಾಡ್ತೇವ್ರಿ ಮಾಡ್ತಿ ಹ್ಞೂನ್ರಿ ನೀವು ಮತ್ತೆ ಕಲಿಸ್ಬೇಕು ನೋಡ್ರಿ ನಮಗೆ ಆಯ್ತಾಯ್ತಾಯ್ತು ಈಗ ಹಂಗಾರ್ತಿ ನೋಡ್ರಿ ಬರೀ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯ ತು ಜಗ ಜನನಿ ಮಗಳಾಂಬೆಗೆ 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 ಮಗಳ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಮೊದಲು ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ 9:30ವರೆಗೂ ತಾವೆಲ್ಲ ಕೂತು ನಮ್ಮ ಹಾಸ್ಯ ನಾಟಕವನ್ನು ವೀಕ್ಷಣೆ ಮಾಡಿದ್ದೀರಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು